ನಮ್ಮ ಮನೆ ಶಾಲೆಯ ಪಕ್ಕದಲ್ಲೇ ಇತ್ತು. ಕಿಟಕಿ ತೆರೆದರೆ ಸಾಕು, ಎದುರಿಗೆ ಕಾಣುವುದು ಮೈಲಿಗಟ್ಟಲೆ ಹಬ್ಬಿದ ಒಣಭೂಮಿ. ಆ ಬಿಸಿಲ ಆಳಕ್ಕೆ ನನ್ನ ಮುಖದ ಕಾಂತಿಯೇ ಕಳೆದು ಹೋಗುತ್ತದೆ ಎಂದು ನಾನು ದಿನಕ್ಕೆ 10 ಬಾರಿ ಕನ್ನಡಿ ನೋಡಿಕೊಳ್ಳುತ್ತಿದ್ದೆ. ಆದರೆ ಆ ಒಣಭೂಮಿಯ ನಡುವೆ ಹಸಿರು ಕನಸು ಕಾಣುತ್ತಿದ್ದವನು ಭೀಮ. ಭೀಮ ನಮ್ಮ ಮನೆಯ ಎದುರಿನ ಜಮೀನಿನ ಒಡೆಯ. 25 ವರ್ಷದ ಹುಡುಗ, ನೋಡಲು ಗಟ್ಟಿಮುಟ್ಟಾದ ಆಳು. ಮೈಯೆಲ್ಲ ಕಪ್ಪಗಿದ್ದರೂ ಅವನ ಕಣ್ಣಲ್ಲಿ ಒಂದು ವಿಚಿತ್ರ ಹೊಳಪಿತ್ತು. ಅವನಿಗೆ ಈ ಮಣ್ಣೆಂದರೆ ಪಂಚಪ್ರಾಣ. ಊರಿನವರೆಲ್ಲ ಮಳೆ ಇಲ್ಲದೆ ಊರು ಬಿಟ್ಟು ಹೋಗುವ ಮಾತಾಡುತ್ತಿದ್ದಾರೆ, ಭೀಮ ಮಾತ್ರ ಇಲ್ಲೇ ಬಂಗಾರ ಬೆಳಿತೀನಿ ಎಂದು ಸವಾಲು ಹಾಕುತ್ತಿದ್ದ. ಅವನ ತಂದೆ ಸಿದ್ದಪ್ಪ ಮತ್ತು ತಾಯಿ ನಾಗಮ್ಮ ಪಾಪದ ಜೀವಿಗಳು ಮಗನ ಹುಚ್ಚು ಸಾಹಸಕ್ಕೆ ಹೆದರುತ್ತಲೇ ಸಾಕು ನೀಡುತ್ತಿದ್ದರು. ನಾನು ಮೊದಲ ಬಾರಿ ಭೀಮನನ್ನು ನೋಡಿದ್ದು ನಮ್ಮ ಮನೆಯ ಕಾಂಪೌಂಡ್ ಹತ್ತಿರ. ಅವನು ತನ್ನ ಗದ್ದೆಗೆ ಪೈಪ್ಲೈನ್ ಮಾಡಿಸುತ್ತಿದ್ದ. ಬಿಸಿಲಲ್ಲಿ ಬೆವರಿಳಿಯುತ್ತಿದ್ದರೂ ಅವನ ಮುಖದಲ್ಲಿ ನಗು ಇತ್ತು. ಏನಪ್ಪಾ ಭೀಮ, ಇಷ್ಟು ಬಿಸಿಲಲ್ಲಿ ಏನು ಮಾಡ್ತೀಯಾ? ಸ್ವಲ್ಪ ನೆರಳಿಗೆ ಕೂರಬಾರದಾ ಎಂದು ನಾನು ಸುಮ್ಮನೆ ಕೇಳಿದ್ದೆ. ಅವನು ತಲೆಯ ಮೇಲಿನ ಟವಲ್ ತೆಗೆದು ಬೆವರು ಒರೆಸಿಕೊಳ್ಳುತ್ತಾ, ನೆರಳಿಗೆ ಕೂತರೆ ಹೊಟ್ಟೆಗೆ ತಣ್ಣೀರು ನೀರು ಬಟ್ಟೆ ಹಾಕೋಬೇಕಾಗುತ್ತೆ ಮೇಡಮ್ ಅವರೇ. ಈ ಭೂಮಿ ತಾಯಿ ಬಾಯಾರಿದ್ದಾಳೆ, ಅವಳಿಗೆ ನೀರು ಕೊಟ್ಟರೆ ಅವಳು ನಮಗೆ ಅನ್ನ ಕೊಡ್ತಾಳೆ ಎಂದಿದ್ದ. ಅವನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಇಂದಿನ ಕಾಲದಲ್ಲಿ ಯಾರಾದರೂ ಮಣ್ಣಿನ ಬಗ್ಗೆ ಇಷ್ಟು ಪ್ರೀತಿ ಇಟ್ಟುಕೊಳ್ಳುತ್ತಾರಾ? ಅವನ ಉದ್ದೇಶ ದೊಡ್ಡದಿತ್ತು. ಬರಡು ಭೂಮಿಯಲ್ಲಿ ದಾಳಿಂಬೆ ಬೆಳೆದು ಅಪ್ಪನ ಹಳೆಯ ಸಾಲವನ್ನು ತೀರಿಸಬೇಕೆಂಬ ಛಲ ಅವನಲ್ಲಿತ್ತು. ಬಡ್ಡಿ ಬಸಪ್ಪನ ಕಾಟ ಊರಿನಲ್ಲಿ ಜೋರಾಗಿತ್ತು. ಬಸಪ್ಪ ಅಂದ್ರೆ ಬರೀ ಸಾಲ ಕೊಡುವವನಲ್ಲ, ಅವನು ಒಂಥರ ಈ ಊರಿನ ಶನಿ ಇದ್ದ ಹಾಗೆ. ಸಿಹಿ ಮಾತು ಆಡುತ್ತಲೇ ಕುತ್ತಿಗೆ ಕೊಯ್ಯುವ ಜಾಯಮಾನ ಅವನದು. ಒಂದು ದಿನ ಸಂಜೆ ನಾನು ಮತ್ತು ಮೇಷ್ಟ್ರು ಜಗಲಿಯಲ್ಲಿ ಕುಳಿತಿದ್ದೆವು. ಭೀಮ ಅತ್ತ ಕಡೆಯಿಂದ ಬಡ್ಡಿ ಬಸಪ್ಪನ ಜೊತೆ ಮಾತನಾಡುತ್ತಾ ಬರುತ್ತಿದ್ದ. ಬಸಪ್ಪನ ಧ್ವನಿ ಜೋರಿತು. ಭೀಮ, ಬರೀ ಕನಸು ಕಂಡರೆ ಸಾಲ ತೀರೋಲ್ಲ. ನಿನ್ನ ಅಪ್ಪ ಮಾಡಿರೋ ಸಾಲಕ್ಕೆ ಬಡ್ಡಿ ಬೆಳೆದು ನಿನ್ನ ದಾಳಿಂಬೆ ಗಿಡಕ್ಕಿಂತ ಎತ್ತರವಾಗಿದೆ. ಈ ಸಲ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಜಮೀನು ನನ್ನ ಹೆಸರಿಗೆ ಬರ್ಕೋಬೇಕಾಗುತ್ತೆ ನೋಡು ಎಂದು ಬಸಪ್ಪ ನಗುತ್ತಲೇ ಬೆದರಿಕೆ ಹಾಕಿದ. ಆ ನಗುವಿನಲ್ಲಿ ಎಷ್ಟೊಂದು ವಿಷವಿತ್ತೆಂದರೆ ಕೇಳುವ ನನಗೆ ಮೈಜುಮೆನಿಸಿತು. ಆದರೆ ಭೀಮ ಜಗ್ಗಲಿಲ್ಲ. ಬಸಪ್ಪಣ್ಣ, ಈ ಸಲ ದಾಳಿಂಬೆ ಹಣ್ಣುಗಳು ಕೆಂಪುಗೆ ಬಲಿದಾಗ ನಿನ್ನ ಸಾಲದ ಪುಸ್ತಕದ ಕೆಂಪು ಶಾಯಿ ಕೂಡ ಅಳಿಸಿ ಹೋಗುತ್ತೆ. ನೀನು ನೋಡ್ತಾ ಇರು ಎಂದು ಉತ್ತರಿಸಿದ. ಮೇಷ್ಟರು ಇದನ್ನು ಕೇಳಿ, ಹುಡುಗನಿಗೆ ಛಲ ಇದೆ ರತ್ನ, ಆದರೆ ಕೃಷಿ ಅಂದ್ರೆ ಜೂಜಾಟ. ಮಳೆರಾಯ ಕೃಪೆ ತೋರಬೇಕು, ಇಲ್ಲದಿದ್ದರೆ ಶ್ರಮವೆಲ್ಲ ಬೂದಿ ಎಂದು ನಿಟ್ಟುಸಿರು ಬಿಟ್ಟರು. ನನಗೆ ಮಾತ್ರ ಭೀಮನ ಆತ್ಮವಿಶ್ವಾಸ ಇಷ್ಟವಾಯಿತು. ಈ ಹಳ್ಳಿಯ ಸಪ್ಪೆ ಮುಖಗಳ ನಡುವೆ ಭೀಮನ ಮುಖದಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು. ಅವನು ಮಣ್ಣನ್ನು ಮುಟ್ಟುವ ರೀತಿ, ಗಿಡಗಳನ್ನು ನೋಡಿಕೊಳ್ಳುವ ರೀತಿ, ಎಲ್ಲದರಲ್ಲೂ ಒಂದು ಜೀವಂತಿಕೆ ಇತ್ತು. ದಿನವಿಡೀ ಮನೆಯಲ್ಲಿ ಒಬ್ಬಳೇ ಕುಳಿತು ಟಿವಿ ನೋಡಿ ಬೋರ್ ಆಗಿದ್ದ ನನಗೆ ಭೀಮನ ತೋಟದ ಕಡೆ ನೋಡುವುದೇ ಒಂದು ಹವ್ಯಾಸವಾಯಿತು. ಅವನು ಅಲ್ಲಿ ಒದ್ದಾಡುವುದನ್ನು ನೋಡಿದರೆ ನನ್ನ ಮನಸ್ಸು ಯಾಕೋ ಹಗುರವಾಗುತ್ತಿತ್ತು. ನನ್ನಲ್ಲಿ ಒಂದು ಬದಲಾವಣೆ ಶುರುವಾಗಿದ್ದು ಆಗಲೇ. ಪಟ್ಟಣದ ನೆನಪುಗಳು ಮಸುಕಾಗಿ ಎದುರು ಮನೆಯ ತೋಟದ ಮೇಲಿನ ಆಸಕ್ತಿ ಹೆಚ್ಚಾಗಿ ತೊಡಗಿತು. ಆದರೆ ಈ ಆಸಕ್ತಿ ಕೇವಲ ತೋಟದ ಮೇಲ ಅಥವಾ ತೋಟದ ಯಜಮಾನನ ಮೇಲ ಎಂಬುದು ನನಗೆ ಸ್ಪಷ್ಟವಿರಲಿಲ್ಲ. ಆದರೆ ಒಂದು ವಿಷಯವಂತೂ ಸತ್ಯ, ಭೀಮನ ಬದುಕಿನ ಹೋರಾಟ ನನಗೆ ಒಂದು ಕುತೂಹಲದ ಕಾದಂಬರಿಯಂತೆ ಕಾಣಲಾರಂಭಿಸಿತು. ಮುಂದೇನಾಗುತ್ತದೆ ಎಂಬ ಕುತೂಹಲ ನನ್ನನ್ನು ಆವರಿಸಿತ್ತು. ದಿನಗಳು ಉರುಳಿದವು. ಭೀಮನ ತೋಟದಲ್ಲಿ ದಾಳಿಂಬೆ ಗಿಡಗಳು ಹಸಿರಾಗಿ ನಳನಳಿಸುತ್ತಿದ್ದವು. ಆ ಹಸಿರನ್ನು ನೋಡಿದರೆ ಕಣ್ಣಿಗೆ ತಂಪಾಗುತ್ತಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಬೇರೆಯದೇ ಬೆಂಕಿ ಹೊತ್ತಿಕೊಂಡಿತ್ತು. ಒಂಟಿತನ ಎನ್ನುವುದು ಮನುಷ್ಯನನ್ನು ಯಾವ ಹಂತಕ್ಕೆ ಬೇಕಾದರೂ ಕರೆದುಕೊಂಡು ಹೋಗಬಲ್ಲದು ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿದ್ದೆ. ಒಂದು ದಿನ ಭೀಮ ನಮ್ಮ ಮನೆಗೆ ಬಂದ, ಕೈಯಲ್ಲಿ ತಾಜಾ ತರಕಾರಿ ಹಿಡಿದುಕೊಂಡು. ಮೇಡಮ್, ತೋಟದಲ್ಲಿ ಸೋರೆಕಾಯಿ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಮೇಷ್ಟ್ರಿಗೆ ಕೊಟ್ಟು ಹೋಗೋಣ ಅಂತ ಬಂದೆ ಎಂದ. ನಾನು ನಗುತ್ತಲೇ ಬಾಗಿಲು ತೆಗೆದೆ. ಮೇಷ್ಟರು ಶಾಲೆಗೆ ಹೋಗಿದ್ದಾರೆ ಭೀಮ, ಪರವಾಗಿಲ್ಲ ಕೊಡು, ನಾನೇ ಅಡುಗೆ ಮಾಡುತ್ತೇನೆ ಎಂದೆ. ಅವನು ಸಂಕೋಚದಿಂದಲೇ ತರಕಾರಿ ಚೀಲವನ್ನು ಕೆಳಗಿಟ್ಟ. ಗಿಡಗಳು ಹೇಗಿದ್ದಾವೆ ಭೀಮ ಎಂದು ವಿಚಾರಿಸಿದೆ. ಅವನ ಮುಖ ಅರಳಿತು. ಹೂವು ಬಿಡುವ ಸಮಯ ಹತ್ತಿರ ಬರ್ತಾಯಿದೆ. ಈ ಸಲ ಬೆಳೆ ಬಂದರೆ ನಮ್ಮಪ್ಪನ ತಲೆ ಮೇಲಿನ ಭಾರ ಇಳಿಸ್ತೀನಿ ಎಂದ. ಅವನ ಮಾತುಗಳಲ್ಲಿ ಎಷ್ಟು ಭರವಸೆ ಇತ್ತು ಎಂದರೆ ನನಗೆ ಅವನ ಮೇಲೆ ಗೌರವ ಮೂಡಿತು. ಆದರೆ ಆ ಗೌರವದ ಜೊತೆಗೆ ಇನ್ನೇನೋ ಒಂದು ಎಳೆ ನನ್ನನ್ನು ಅವನ ಕಡೆಗೆ ಸೆಳೆಯುತ್ತಿತ್ತು. ಅಂದಿನಿಂದ ನಮ್ಮ ಮಾತುಕತೆ ಹೆಚ್ಚಾಯಿತು. ಮೊದಲು ಬರೀ ತೋಟದ ಬಗ್ಗೆ ಮಾತನಾಡುತ್ತಿದ್ದೆವು. ಆಮೇಲೆ ನಿಧಾನವಾಗಿ ವಿಷಯಗಳು ಬದಲಾದವು. ನೀವು ಸಿಟಿಯಲ್ಲಿ ಹೇಗಿದ್ರಿ? ಯಾವ ಸಿನಿಮಾ ನೋಡಿದ್ರಿ?
ಎಂದು ಅವನು ಕೇಳಲಾರಂಭಿಸಿದ. ಹಳ್ಳಿಯ ಬದುಕಿನ ಬಗ್ಗೆ ಜಿಗುಪ್ಸಿಗೊಂಡಿದ್ದ ನನಗೆ ನನ್ನ ಹಳೆಯ ದಿನಗಳನ್ನು ಯಾರಾದರೂ ಆಸಕ್ತಿಯಿಂದ ಕೇಳುತ್ತಿದ್ದಾರೆ ಎಂಬುದು ಖುಷಿ ಕೊಡುತ್ತಿತ್ತು. ನನ್ನ ಗಂಡ ಮೇಷ್ಟ್ರಿಗೆ ಈ ವಿಷಯಗಳು ಯಾವುವೂ ತಿಳಿಯುತ್ತಿರಲಿಲ್ಲ. ಅವರು ಶಾಲೆ, ಮಕ್ಕಳು, ಮನೆಪಾಠ ಎಂದು ಬಿಸಿ. ರಾತ್ರಿ ಮನೆಗೆ ಬಂದು ಊಟ ಮಾಡಿ ಮಲಗಿದರೆ ಬೆಳಗಾಗುವವರೆಗೂ ಹೇಳುತ್ತಿರಲಿಲ್ಲ. ನಾನಾದರೂ ಫೋನ್ ಹಿಡಿದು ಕುಳಿತುಕೊಳ್ಳುತ್ತಿದ್ದೆ. ಭೀಮನ ನಂಬರ್ ನನ್ನ ಫೋನಿನಲ್ಲಿ ಸೇವ್ ಆಗಿತ್ತು. ಆರಂಭದಲ್ಲಿ ಗೊಬ್ಬರದ ಬಗ್ಗೆ, ಔಷಧಿಯ ಬಗ್ಗೆ ಮೇಷ್ಟ್ರಿಗೆ ಹೇಳಲು ಫೋನ್ ಮಾಡುತ್ತಿದ್ದವನು ನಿಧಾನವಾಗಿ ನನಗೆ ಕರೆ ಮಾಡಲು ಶುರು ಮಾಡಿದ. ಮೇಡಂ, ಊಟ ಆಯ್ತಾ ಎಂಬ ಸರಳ ಪ್ರಶ್ನೆಯಿಂದ ಶುರುವಾದ ಮಾತುಕತೆ ಗಂಟೆಗಟ್ಟಲೆ ಸಾಗಲಾರಂಭಿಸಿತು. ಅವನು ಗದ್ದೆಯಲ್ಲಿ ನೀರು ಹಾಯಿಸಲು ಹೋದಾಗ ನಾನು ಫೋನ್ ಮಾಡುತ್ತಿದ್ದೆ. ಏನ್ ಮಾಡ್ತಿದೀಯಾ ಭೀಮಾ? ಏನಿಲ್ಲ ಮೇಡಂ, ಮೋಟರ್ ಆನ್ ಮಾಡಿದ್ದೀನಿ. ನೀರು ಹರಿತಾ ಇದೆ. ನಾನು ಬದುವಿನ ಮೇಲೆ ಕೂತಿದ್ದೀನಿ ಎನ್ನುತ್ತಿದ್ದ. ಹೌದಾ, ನನಗೆ ತುಂಬಾ ಬೋರ್ ಆಗ್ತಿದೆ. ಏನಾದರೂ ಕಥೆ ಹೇಳು ಎನ್ನುತ್ತಿದ್ದೆ ನಾನು. ಅವನು ಪಾಪದವನು ಗದ್ದೆಯ ಕೆಲಸ ಬಿಟ್ಟು ನನ್ನ ಜೊತೆ ಮಾತನಾಡಲು ಶುರು ಮಾಡುತ್ತಿದ್ದ. ಅವನು ನನ್ನ ಧ್ವನಿಗೆ ಮರುಳಾಗಿದ್ದನು ಅಥವಾ ನನ್ನ ಮೇಲಿನ ಗೌರವ ಹೋಗುತ್ತಿಲ್ಲ. ಆದರೆ ಅವನು ಬದಲಾಗುತ್ತಿದ್ದ. ಇತ್ತ ಭೀಮನ ತಂದೆ ಸಿದ್ದಪ್ಪನಿಗೆ ವಯಸ್ಸಾಗಿತ್ತು. ಅವರು ಆಗಾಗ ತೋಟದ ಕಡೆ ಬರುತ್ತಿದ್ದರು. ಮಗ ಫೋನಿನಲ್ಲಿ ಮುಳುಗಿರುವುದನ್ನು ಕಂಡು ಅವರಿಗೆ ಸಿಟ್ಟು ಬರುತ್ತಿತ್ತು. ಭೀಮ, ಆ ಬಡ್ಡಿ ಬಸಪ್ಪನ ಸಾಲ ನೆನಪೈತೇನೋ ನಿನಗೆ? ಕೈಯಲ್ಲಿ ಫೋನು ಹಿಡ್ಕೊಂಡು ಕೂತರೆ ಗಿಡಕ್ಕೆ ನೀರು ಯಾರು ಬಿಡ್ತಾರೆ ಎಂದು ಗದರುತ್ತಿದ್ದರು. ಆದರೆ ಭೀಮ, ಅಪ್ಪ, ನೀನು ಸುಮ್ನಿರು. ಈಗ ಟೆಕ್ನಾಲಜಿ ಜಮಾನ. ನಾನು ಕೃಷಿ ಅಧಿಕಾರಿಗಳ ಹತ್ತಿರ ಮಾತಾಡ್ತಾ ಇರ್ತೀನಿ ಎಂದು ಸುಳ್ಳು ಹೇಳುತ್ತಿದ್ದ. ಆ ಕೃಷಿ ಅಧಿಕಾರಿ ನಾನೇ ಆಗಿದ್ದೆ ಎಂಬುದು ಅವನ ಅಪ್ಪನಿಗೆ ಗೊತ್ತಿರಲಿಲ್ಲ. ಗದ್ದೆಯಲ್ಲಿ ಕೆಲಸ ಮಾಡುವ ಕರಿಯ ಎಲ್ಲವನ್ನೂ ಗಮನಿಸುತ್ತಿದ್ದ. ಕರಿಯ ಮಹಾ ಚಾಲಾಕಿ ಮತ್ತು ಪ್ರಾಮಾಣಿಕ ಆಳು. ಅವನಿಗೆ ಮಣ್ಣಿನ ಭಾಷೆ ಗೊತ್ತಿತ್ತು. ಒಂದು ದಿನ ಅವನು ಭೀಮನ ಹತ್ತಿರ ಬಂದು, ಒಡೆಯ, ಆ 3ನೇ ಸಾಲಿನ ಗಿಡಗಳು ಯಾಕೋ ಬಾಡಿದ ಹಾಗಿದೆ. ನೀರು ಸರಿಯಾಗಿ ತಲುಪುತ್ತಾ ಇಲ್ಲ ಅನ್ಸುತ್ತೆ. ನೀನು ಆ ಕಡೆ ಹೋಗಿ ನೋಡು ಎಂದ. ಆದರೆ ಭೀಮ ನನ್ನ ಜೊತೆ ಫೋನಿನಲ್ಲಿ ಯಾವುದೋ ಸಿನಿಮಾದ ಬಗ್ಗೆ ಮಾತನಾಡುತ್ತಿದ್ದ. ಕರಿಯನ ಮಾತನ್ನು ಕೇಳಿಯೂ ಕೇಳದಂತೆ ನಟಿಸಿ, ಹುಂ ನೋಡೋಣ ಬಿಡು ಕರಿಯ, ನೀನು ಹೋಗಿ ನೋಡ್ಕೋ ಎಂದು ನಿರ್ಲಕ್ಷ್ಯ ಮಾಡಿದ. ಕರಿಯ ಗೊಣಗುತ್ತಲೇ ಹೋದ. ಈ ಫೋನು ಬಂದಾಗಿಂದ ಮನುಷ್ಯರಿಗೆ ಬುದ್ಧಿನೇ ಇಲ್ದಂಗೆ ಆಗೋಗಿದೆ. ಗಿಡ ಒಣಗುತ್ತಾ ಇದೆ, ಇವರು ನಗ್ತಾ ಇದ್ದಾರೆ. ಆ ಬಸಪ್ಪ ಬಂದು ಕತ್ತಿ ಮಸಿಯುವಾಗ ಬುದ್ಧಿ ಬರುತ್ತೆ ಇವರಿಗೆ ಎಂದು ತಾನೇ ತಾನಾಗಿ ಮಾತಾಡಿಕೊಂಡ. ನನಗೂ ಕೆಲವೊಮ್ಮೆ ಅಪರಾಧಿ ಪ್ರಜ್ಞೆ ಕಾಡುತ್ತಿತ್ತು. ಆದರೆ ಭೀಮನ ಜೊತೆ ಮಾತನಾಡುವುದು ನನಗೆ ಒಂದು ರೀತಿಯ ವ್ಯಸನವಾಗಿ ಬಿಟ್ಟಿತ್ತು. ಅವನ ಮುಗ್ಧತೆ, ನನ್ನ ಮೇಲಿನ ಕಾಳಜಿ, ನನ್ನ ಸೌಂದರ್ಯದ ಬಗ್ಗೆ ಅವನು ಆಡುವ ಮೆಚ್ಚುಗೆಯ ಮಾತುಗಳು ಇವೆಲ್ಲವೂ ನನ್ನ ಅಹಂಕಾರವನ್ನು ತೃಪ್ತಿಪಡಿಸುತ್ತಿದ್ದವು. ನಾನೊಬ್ಬ ಶಿಕ್ಷಕನ ಹೆಂಡತಿ, ಗೌರವಾನ್ವಿತ ಕುಟುಂಬದವಳು ಎಂಬುದನ್ನು ಮರೆತು ನಾನು ಅವನ ಆಕರ್ಷಣೆಯಲ್ಲಿ ಸಿಲುಕಿದ್ದೆ. ಬಡ್ಡಿ ಬಸಪ್ಪ ಒಮ್ಮೆ ರಸ್ತೆಯಲ್ಲಿ ಸಿಕ್ಕಾಗ ನನ್ನನ್ನು ನೋಡಿ ಒಂದು ಕುಟಿಲನಗು ಬೀರಿದ. ಏನ್ ಟೀಚರ್ ಅವರೇ, ಈಗಲಾದರೂ ಹಳ್ಳಿ ಇಷ್ಟ ಆಯ್ತಾ? ನಮ್ಮ ಊರ ರೈತರು ತುಂಬಾ ಚುರುಕು ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದ. ಅವನ ಮಾತಿನ ಅರ್ಥ ನನಗೆ ಆಗ ಹೊಳೆಯಲಿಲ್ಲ. ಆದರೆ ಅವನ ಕಣ್ಣುಗಳು ಏನನ್ನೂ ಗ್ರಹಿಸಿದ್ದವು. ಊರಿನ ಗೋಡೆಗಳಿಗೂ ಕಿವಿ ಇರುತ್ತವೆ ಎಂಬ ಮಾತು ನನಗೆ ಮರೆತು ಹೋಗಿತ್ತು. ದಿನಗಳು ಕಳೆದಂತೆ ಭೀಮನ ತೋಟದ ಕಳೆ ಬದಲಾಗತೊಡಗಿತು. ಆದರೆ ಭೀಮ ಮತ್ತು ನಾನು ನಮ್ಮದೇ ಆದ ಲೋಕದಲ್ಲಿ ಕಳೆದು ಹೋಗಿದ್ದೆವು. ಅವನು ಗದ್ದೆಗೆ ನೀರು ಹಾಯಿಸುವುದನ್ನು ಬಿಟ್ಟು ನನಗೆ ಊರು ತೋರಿಸಲು ಕರೆದೊಯ್ಯಲು ಶುರುಮಾಡಿದ. ಬೈಕ್ ಮೇಲೆ ಕುಳಿತು ಹಳ್ಳಿಯ ದಾರಿಗಳಲ್ಲಿ ಸುತ್ತುವಾಗ ಗಾಳಿ ನಮ್ಮಿಬ್ಬರನ್ನು ಸೋಕಿದಾಗ ನಾವಿಬ್ಬರೂ ವಾಸ್ತವದಿಂದ ಬಹಳ ದೂರ ಸರಿದಿದ್ದೆವು. ಊರಿನ ಹೊರಗಿನ ಆಂಜನೇಯನ ಗುಡಿಯ ಹತ್ತಿರದ ಬೆಟ್ಟ. ಅಲ್ಲಿಂದ ನೋಡಿದರೆ ಇಡೀ ಊರು ಅಂಗೈಯಲ್ಲಿ ಹಿಡಿದಂತೆ ಕಾಣುತ್ತಿತ್ತು. ಭೀಮ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದ. ಸಂಜೆಯ ಸಮಯ, ಸೂರ್ಯ ಮುಳುಗುವ ಹೊತ್ತು. ಆಕಾಶ ಕೆಂಪಾಗಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಭೀಮನ ಮುಖದಲ್ಲಿ ಕೆಂಪು ಏರಿತು. ಮೇಡಂ, ಈ ಜಾಗ ನಿಮಗೆ ಇಷ್ಟ ಆಯ್ತು ಎಂದು ಕೇಳಿದ. ತುಂಬಾ ಚೆನ್ನಾಗಿದೆ ಭೀಮ. ಮನೆಯ 4 ಗೋಡೆಗಳ ಮಧ್ಯೆ ಇರೋದಕ್ಕಿಂತ ಇದು ಎಷ್ಟೋ ವಾಸಿ ಎಂದೆ ನಾನು. ಅವನು ನನ್ನನ್ನೇ ನೋಡುತ್ತಿದ್ದ. ನೀವು ಪಟ್ಟಣದವರು, ನಿಮಗೆ ಇದೆಲ್ಲ ಇಷ್ಟ ಆಗಲ್ಲ ಅನ್ಕೊಂಡಿದ್ದೆ. ಆದರೆ ನೀವು ಇಲ್ಲಿಗೆ ಬಂದು ನನ್ನ ಲೈಫ್ ಚೇಂಜ್ ಮಾಡಿದ್ರಿ ಎಂದ. ಅವನ ಮಾತು ಕೇಳಿ ನನಗೆ ನಗು ಬಂತು. ನಾನೇನು ಮಾಡಿದೆ ಭೀಮ? ಬರೀ ಮಾತಾಡ್ತೀನಿ ಅಷ್ಟೇ. ಅದೇ ಮೇಡಂ, ನಿಮ್ಮ ಮಾತು ಕೇಳಿದ್ರೆ ನನಗೆ ಎಲ್ಲ ಸುಸ್ತು ಮರೆತು ಹೋಗುತ್ತೆ. ಸಾಲ, ಬಡ್ಡಿ, ಅಪ್ಪನ ಕಿರಿಕಿರಿ ಎಲ್ಲವೂ ಮಾಯ ಎಂದು ಅವನು ಹೇಳಿದಾಗ ಅವನ ಮುಗ್ಧತೆ ಕಂಡು ಮರುಕವಾಯಿತು. ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂಬುದು ನನಗೆ ಸ್ಪಷ್ಟವಾಗಿತ್ತು. ನನಗೂ ಅವನ ಮೇಲೆ ಇರುವುದು ಕೇವಲ ಸ್ನೇಹವಲ್ಲ ಎಂಬ ಅರಿವು ಮೂಡತೊಡಗಿತು. ಇತ್ತ ತೋಟದಲ್ಲಿ ಪರಿಸ್ಥಿತಿ ಹದಗೆಡುತ್ತಿತ್ತು.
ಕರಿಯನಿಗೆ ಈಗ ಕೆಲಸ ಮಾಡುವುದೇ ಬೇಸರ ತರಿಸಿತ್ತು. ಯಜಮಾನನೇ ಇಲ್ಲದ ಮೇಲೆ ಆಳು ಏನು ಮಾಡಲು ಸಾಧ್ಯ? ಗೊಬ್ಬರ ಹಾಕುವ ಸಮಯ ಮೀರಿ ಹೋಗಿತ್ತು. ಗಿಡಗಳಿಗೆ ಪೋಷಕಾಂಶದ ಕೊರತೆ ಎದ್ದು ಕಾಣುತ್ತಿತ್ತು. ಭೀಮ, ನಿನ್ನ ತಲೆ ಕೆಟ್ಟಿದೆಯಾ? ಆ ಬಸಪ್ಪನ ಬಡ್ಡಿ ಮೀಟರ್ ಓಡತಗಿದೆ. ಇಲ್ಲಿ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಲಿವೆ. ನೀನು ನೋಡಿದರೆ ಆ ಟೀಚರ್ ಮನ ಹಿಂದೆ ಸುತ್ತುತ್ತೀಯಾ ಎಂದು ಕರಿಯ ನೇರವಾಗಿಯೇ ಕೇಳಿಬಿಟ್ಟಿದ್ದ. ಆದರೆ ಭೀಮ ಅದಕ್ಕೆ, ನೀನು ಸುಮ್ನಿರು ಕರಿಯ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಅವಳು ಪಾಪ ಒಂಟಿ, ಊರು ನೋಡೋಕೆ ಕೇಳಿದ್ಲು. ಕರ್ಕೊಂಡು ಹೋಗಿದ್ದೆ. ನಾಳೆ ಗೊಬ್ಬರ ತರ್ತೀನಿ ಬಿಡು ಎಂದು ಸಬೂಬು ಹೇಳಿದ. ನಾಳೆ ಅನ್ನೋದು ರೈತನ ಪಾಲಿಗೆ ಯಾವತ್ತೂ ಬರಲ್ಲ ಒಡೆಯ. ಇವತ್ತು ಮಾಡುವ ಕೆಲಸ ನಾಳೆ ಮಾಡಿದ್ರೆ ಫಲ ಸಿಗಲ್ಲ ಎಂದು ಕರಿಯ ಗೊಣಗಿದ. ಅವನ ಮಾತು 100ಕ್ಕೆ 100 ಸತ್ಯವಾಗಿತ್ತು. ಅದೇ ದಿನ ರಾತ್ರಿ ಮೇಷ್ಟರು ಊಟಕ್ಕೆ ಕುಳಿತಾಗ ನನ್ನನ್ನು ಸೂಕ್ಷ್ಮವಾಗಿ ಗಮನಿಸಿದರು. ರತ್ನ, ಇತ್ತೀಚೆಗೆ ನೀನು ತುಂಬಾ ಖುಷಿಯಾಗಿದ್ದೀಯ ಅಲ್ವಾ? ಹಳ್ಳಿ ಜೀವನ ಒಗ್ಗಿಕೊಂಡ ಹಾಗಿದೆ ಎಂದರು. ಅವರ ಧ್ವನಿಯಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಆದರೆ ಒಂದು ರೀತಿಯ ವ್ಯಂಗ್ಯ ಇತ್ತು ಅನಿಸಿತು. ಹೌದು ರೀ, ಸುಮ್ನೆ ಮನೆಯಲ್ಲಿ ಎಲ್ಲಿ ಕೂತು ಏನು ಮಾಡೋದು? ಅದಕ್ಕೆ ಸ್ವಲ್ಪ ಹೊರಗೆ ಸುತ್ತಾಡಿದೆ ಎಂದು ನಾನು ತಡವರಿಸಿದೆ. ಒಳ್ಳೆಯದು. ಆದರೆ ಊರ ಜನರ ಬಾಯಿ ಒಳ್ಳೆಯದಲ್ಲ ರತ್ನ, ಎಚ್ಚರಿಕೆಯಿಂದ ಇರು. ಭೀಮ ಒಳ್ಳೆಯ ಹುಡುಗನೇ, ಆದರೆ ಅವನಿಗೆ ಅವನದೇ ಆದ ಜವಾಬ್ದಾರಿಗಳಿವೆ. ಅವನ ತೋಟ ಒಣಗುತ್ತಾ ಇದೆ ಅಂತ ಊರ ಮಂದಿ ಮಾತಾಡ್ತಾ ಇದ್ದಾರೆ. ನಾವು ಅವನ ನಾಶಕ್ಕೆ ಕಾರಣ ಆಗಬಾರದು ಅಲ್ವಾ ಎಂದರು ಮೇಷ್ಟ್ರು. ಮೇಷ್ಟ್ರ ಮಾತು ಚೂಪಾದ ಬಾಣದಂತೆ ನನ್ನ ಎದೆಗೆ ನಾಟಿತು. ಅವರಿಗೆ ಎಲ್ಲವೂ ತಿಳಿದಿದೆ ಎಂದು ನನಗೆ ಅನ್ನಿಸಿತು. ಆದರೂ ಅವರು ನೇರವಾಗಿ ಏನನ್ನೂ ಹೇಳುತ್ತಿರಲಿಲ್ಲ. ಅವರ ಈ ಮೌನ ಮತ್ತು ಸಂಯಮ ನನಗೆ ಇನ್ನೂ ಹೆಚ್ಚು ಭಯ ಹುಟ್ಟಿಸಿತು. ಮರುದಿನ ಭೀಮ ನನಗೆ ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಲಿಲ್ಲ. ಆದರೆ ಅವನ ಮೇಲಿನ ವ್ಯಾಮೋಹ ನನ್ನನ್ನು ಸುಮ್ಮನಿರಲು ಬಿಡಲಿಲ್ಲ. ಅರ್ಧ ಗಂಟೆಯ ನಂತರ ನಾನೇ ಕರೆ ಮಾಡಿದೆ. ಏನಾಯ್ತು ಮೇಡಂ, ಯಾಕೆ ಫೋನ್ ತೆಗಿಲಿಲ್ಲ ಎಂದು ಆತಂಕದಿಂದ ಕೇಳಿದ. ಮೇಷ್ಟರೂ ಇದ್ರು ಭೀಮ. ಏನೂ ಸಂಶಯ ಬಂದ ಹಾಗಿದೆ ಅವರಿಗೆ ಎಂದೆ. ಹೌದಾ? ಹಾಗಾದರೆ ಇವತ್ತು ಬೇಡ, ನಾಳೆ ಗದ್ದೆ ಹತ್ರ ಬನ್ನಿ. ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಮಾತಾಡೋಣ ಎಂದ ಭೀಮ. ಅವನಿಗೆ ಬೆಳೆಯ ಬಗ್ಗೆ ಇದ್ದ ಕಾಳಜಿಗಿಂತ ನನ್ನನ್ನು ಭೇಟಿಯಾಗುವ ಕಾತರವೇ ಹೆಚ್ಚಾಗಿತ್ತು. ದಾಳಿಂಬೆ ಗಿಡಗಳು ಹೂವು ಬಿಡುವ ಸಮಯ. ಆದರೆ ಸರಿಯಾದ ಆರೈಕೆ ಇಲ್ಲದೆ ಹೂಗಳು ಉದುರಲಾರಂಭಿಸಿದ್ದವು. ಭೀಮ ಗದ್ದೆಗೆ ಹೋದಾಗಲೆಲ್ಲ ಅವನ ಕಣ್ಣು ಗಿಡಗಳ ಮೇಲಿರುತ್ತಿರಲಿಲ್ಲ. ಬದಲಾಗಿ ನನ್ನ ಬರುವಿಕೆಗಾಗಿ ದಾರಿ ನೋಡುತ್ತಿದ್ದವು. ಸಿದ್ದಪ್ಪ ಮತ್ತು ನಾಗಮ್ಮ ಅಸಹಾಯಕರಾಗಿ ನೋಡುತ್ತಿದ್ದರು. ಮಗನೇ, ದಾಳಿಂಬೆ ಕೆಂಪಾಗೋದು ಬಿಡು, ನಮ್ಮ ಮನೆಮಾನ ಹರಾಜಾಗೋದು ಗ್ಯಾರಂಟಿ ಎಂದು ನಾಗಮ್ಮ ಕಣ್ಣೀರು ಹಾಕಿದಳು. ಆದರೆ ಭೀಮ, ಅಮ್ಮ ನೀನು ಸುಮ್ನಿರು, ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಿದ್ದನೇ ಹೊರತು ಸರಿಪಡಿಸುವ ಯಾವ ಪ್ರಯತ್ನವನ್ನೂ ಮಾಡುತ್ತಿರಲಿಲ್ಲ. ದಾಳಿಂಬೆ ತೋಟಕ್ಕೆ ರೋಗ ಬಂತು. ದುಂಡಾಣು ಅಂಗಮಾರಿ ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟ್. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸಿಕೊಂಡವು. ಹಣ್ಣುಗಳ ಮೇಲೆ ಕಲೆಗಳು ಮೂಡಿದವು. ಇದು ರೈತನ ಪಾಲಿಗೆ ಕ್ಯಾನ್ಸರ್ ಇದ್ದ ಹಾಗೆ. ಆರಂಭದಲ್ಲೇ ಗಮನಿಸಿದ್ದರೆ ತಡೆಯಬಹುದಿತ್ತು. ಕರಿಯ ಓಡಿ ಬಂದು ಭೀಮನಿಗೆ ಹೇಳಿದ, ಒಡೆಯ ಗಿಡಗಳಿಗೆ ರೋಗ ಬಂದಿದೆ. ಎಲೆಗಳೆಲ್ಲ ಸುಟ್ಟು ಹೋದ ಹಾಗಿದೆ. ಇವತ್ತೇ ಔಷಧಿ ಪುಡಿಬೇಕು. ಇಲ್ಲ ಅಂದ್ರೆ ಇಡೀ ತೋಟ ಖಾಲಿಯಾಗುತ್ತೆ ಎಂದು ಗೋಗರೆದ. ಭೀಮ ಆಗ ತಾನೇ ನನ್ನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದ. ರತ್ನ, ನಿನಗೆ ಯಾವ ಬಣ್ಣದ ಸೀರೆ ಇಷ್ಟ? ನಾಳೆ ಪೇಟೆಗೆ ಹೋದಾಗ ತರ್ತೀನಿ ಎಂದು ಕೇಳುತ್ತಿದ್ದ. ಕರಿಯನ ಮಾತು ಅವನ ಕಿವಿಗೆ ಬಿತ್ತು. ಏನ್ ಕರಿಯ, ರೋಗನ? ಸರಿ, ನಾಳೆ ಔಷಧಿ ತರ್ತೀನಿ ಎಂದ. ನಾಳೆ ಆಗಲ್ಲ ಒಡೆಯ, ಇವತ್ತೇ ಆಗಬೇಕು. ರೋಗ ಹಬ್ಬುತ್ತೆ ಎಂದು ಕರಿಯ ಒತ್ತಾಯಿಸಿದ. ಅಷ್ಟರಲ್ಲಿ ಬಡ್ಡಿ ಬಸಪ್ಪ ಅಲ್ಲಿಗೆ ಬಂದ. ಅವನ ಜೀಪ್ ಶಬ್ದ ಕೇಳಿಯೇ ಎದೆಯಲ್ಲಿ ನಡುಕ ಹುಟ್ಟಿತು. ಅವನು ಇಳಿದು ಬಂದು ಗಿಡವೊಂದನ್ನು ಮುಟ್ಟಿ ನೋಡಿದ. ಛೇ, ಎಂತ ಬೆಳೆ! ಚಿನ್ನದಂತ ಬೆಳೆಮಣ್ಣು ಪಾಲಾಯಿತಲ್ಲ ಎಂದು ಬಸಪ್ಪ ವ್ಯಂಗ್ಯ ಮಾಡಿದ. ನಂತರ ಕರಿಯನ ಕಡೆ ತಿರುಗಿ, ಏನಪ್ಪಾ ಕರಿಯ, ನಿನ್ನ ಸಾಹುಕಾರ ಎಲ್ಲಿ? ಟೀಚರ್ ಮನ ಜೊತೆ ಪಾಠ ಕಲಿಯೋಕೆ ಹೋಗಿದ್ದಾನಾ ಎಂದು ಜೋರಾಗಿ ನಕ್ಕ. ನಾನು ಅಲ್ಲಿ ನಿಲ್ಲಲಾಗದೆ ಮನೆಗೆ ಓಡಿ ಬಂದೆ. ಬಸಪ್ಪನ ಆ ನಗು ನನ್ನ ಕಿವಿಯಲ್ಲಿ ಗುಮಿ ಎನ್ನುತ್ತಿತ್ತು. ಮನೆಗೆ ಬಂದಾಗ ಮೇಷ್ಟ್ರು ಸೋಫಾದ ಮೇಲೆ ಕುಳಿತು ಏನನ್ನೂ ಓದುತ್ತಿದ್ದರು. ನನ್ನನ್ನು ನೋಡಿ, ಬಾರತ್ನ, ನಾನು ನಿನ್ನ ತವರಿಗೆ ಫೋನ್ ಮಾಡಿದ್ದೆ. ಅಮ್ಮನಿಗೆ ಹುಷಾರಿಲ್ಲವಂತೆ, ನೀನು 4 ದಿನ ಹೋಗಿ ಬರ್ತೀಯಾ ಎಂದರು. ನಾನು ಕಂಗಾಲಾದೆ. ಯಾಕೇರಿ, ಏನಾಯ್ತು ಅಮ್ಮನಿಗೆ? ಏನೋ ಜ್ವರ ಅಂತೆ. ಅಷ್ಟೇ ಅಲ್ಲ, ನನಗೂ ಇಲ್ಲಿ ಸ್ವಲ್ಪ ನೆಮ್ಮದಿ ಬೇಕಿದೆ. ಊರವರ ಮಾತು ಕೇಳಿ ತಲೆ ಕೆಟ್ಟಿದೆ ಎಂದರು ಮೇಷ್ಟ್ರು. ಅವರ ಧ್ವನಿ ಗಂಭೀರವಾಗಿತ್ತು.
ನೆಮ್ಮದಿಯೇ ಎಂಬ ಪದವನ್ನು ಅವರು ಒತ್ತಿ ಹೇಳಿದ್ದರು. ಅವರಿಗೆ ನನ್ನ ಮತ್ತು ಭೀಮನ ವಿಷಯ ತಿಳಿದಿದೆ ಎಂಬುದು ಖಾತ್ರಿಯಾಯಿತು. ಆದರೆ ನನಗೆ ಈಗ ಹೋಗಲು ಮನಸ್ಸಿಲ್ಲ. ಭೀಮನನ್ನು ಬಿಟ್ಟು ಹೋಗುವುದು ಹೇಗೆ? ಅಂದು ರಾತ್ರಿ ಭೀಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಹೋಗಬೇಡಿ ರತ್ನ, ನೀವು ಹೋದ್ರೆ ನಾನು ಸತ್ತು ಹೋಗ್ತೀನಿ. ನಾಳೆ ಬೆಳಗ್ಗೆ ತೋಟದ ಹತ್ರ ಬನ್ನಿ ಪ್ಲೀಸ್ ಎಂದು ಭೀಮ ಗೋಗರೆದ. ಮರುದಿನ ಮಧ್ಯಾಹ್ನ ಸೂರ್ಯನೆತ್ತಿಯ ಮೇಲೆ ಬಂದಿದ್ದ. ಊರೆಲ್ಲ ನಿಶಬ್ದ. ಗದ್ದೆಗಳ ಕಡೆ ಯಾರೂ ಇರಲಿಲ್ಲ. ಮೇಷ್ಟರು ಶಾಲೆಗೆ ಹೋಗಿದ್ದರು. ನಾನು ಹಿತ್ತಲ ಬಾಗಿಲಿಂದ ಮೆಲ್ಲಗೆ ಹೊರಬಂದೆ. ಭೀಮ ತೋಟದ ಮೂಲೆಯಲ್ಲಿರುವ ಪಂಪ್ ಹೌಸ್ ಹತ್ತಿರ ಕಾಯುತ್ತಿದ್ದ. ಅವನು ತುಂಬಾ ಸೋತವನಂತೆ ಕಾಣುತ್ತಿದ್ದ. ಗಡ್ಡ ಬೆಳೆದು ಕಣ್ಣುಗಳು ಗುಳಿ ಬಿದ್ದಿದ್ದವು. ನನ್ನನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಬಂದ್ರಲ್ಲ, ಅಷ್ಟೇ ಸಾಕು ನನಗೆ ಎಂದ. ನಾವು ಪಂಪ್ ಹೌಸ್ ಒಳಗೆ ಹೋದೆವು. ಹೊರಗೆ ಸುಡುವ ಬಿಸಿಲು, ಆದರೆ ಒಳಗೆ ತಂಪಾಗಿತ್ತು. ನಾವು ತುಂಬಾ ಹೊತ್ತು ಮಾತನಾಡಿದೆವು. ಭವಿಷ್ಯದ ಬಗ್ಗೆ, ಕಷ್ಟಗಳ ಬಗ್ಗೆ, ನಮ್ಮಿಬ್ಬರ ಅಸಾಧ್ಯವಾದ ಸಂಬಂಧದ ಬಗ್ಗೆ. ಮಾತುಗಳು ಮೌನವಾದವು. ಭಾವನೆಗಳು ಕಟ್ಟಿದವು. ಅಂದು ನಾವು ಇಬ್ಬರು ಸೇರಿ ಅಲ್ಲೇ ಊಟ ಮಾಡಿದೆವು. ಒಂದೇ ತಟ್ಟೆಯಲ್ಲಿ ಊಟ ಮಾಡುವಾಗ ಪ್ರಪಂಚದ ಪರಿವೇ ಇರಲಿಲ್ಲ. ಆ ಕ್ಷಣದಲ್ಲಿ ಸಾಲ, ಬೆಳೆ, ಸಮಾಜ, ಮಾನ, ಮರ್ಯಾದೆ ಎಲ್ಲವೂ ಗೌಣವಾಯಿತು. ಕೇವಲ ನಾವಿಬ್ಬರೇ ಎಂಬ ಭಾವನೆ. ಆಗ ಊಟ ನಮ್ಮಿಬ್ಬರ ಆತ್ಮೀಯತೆಯ ಪರಾಕಾಷ್ಠೆಯಾಗಿತ್ತು. ಆದರೆ ವಿಧಿ ತನ್ನಾಟವನ್ನು ಆಡುತ್ತಿತ್ತು. ನಾವು ಊಟ ಮುಗಿಸಿ ಹೊರಬರುವ ಹೊತ್ತಿಗೆ ಸಂಜೆಯಾಗಿತ್ತು. ಹೊರಗೆ ಬಂದು ನೋಡಿದರೆ ದೃಶ್ಯ ಎಂಥವರ ಎದೆಯನ್ನು ಒಡೆಯುವಂತಿತ್ತು. ಪಂಪ್ ಹೌಸ್ನ ಪಕ್ಕದ ಸಾಲಿನಲ್ಲಿದ್ದ ಗಿಡಗಳು ನೀರಿಲ್ಲದೆ ಬಾಡಿ ಹೋಗಿದ್ದವು. ಇಡೀ ದಿನ ಮೋಟಾರ್ ಆನ್ ಆಗಿಯೇ ಇತ್ತು. ಆದರೆ ಪೈಪ್ ಒಡೆದು ನೀರೆಲ್ಲ ಹಳ್ಳಕ್ಕೆ ಹರಿದು ಹೋಗಿತ್ತು. ಗಿಡಗಳಿಗೆ ಒಂದು ಹನಿ ನೀರು ಸಿಕ್ಕಿರಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಬಡ್ಡಿ ಬಸಪ್ಪ ಮತ್ತು ಸಿದ್ದಪ್ಪ ಅಲ್ಲಿಗೆ ಬಂದರು. ಸಿದ್ದಪ್ಪ ನನ್ನನ್ನು ಮತ್ತು ಭೀಮನನ್ನು ಒಟ್ಟಿಗೆ ನೋಡಿ ಬೆದರಿದವರಂತೆ ನಿಂತರು. ಅವರ ಕೈಯಲ್ಲಿದ್ದ ಊಟದ ಬುಟ್ಟಿ ನೆಲಕ್ಕೆ ಬಿತ್ತು. ಬಸಪ್ಪನ ಮುಖದಲ್ಲಿ ಕ್ರೂರ ನಗು. ಓಹೋ, ಮಗ ಬೆಳೆ ಬೆಳಿತಾನೆ ಅಂದ್ರೆ ಇಲ್ಲಿ ಬೇರೆನೇ ಬೆಳೆ ಬೆಳೀತಾ ಇದ್ದಾನಲ್ಲ ಎಂದು ಚಪ್ಪಾಳೆ ತಟ್ಟಿದ. ನೋಡಪ್ಪ ಸಿದ್ದಪ್ಪ, ನಿನ್ನ ಮಗ ಸಾಲ ತೀರಿಸೋಕೆ ದಾಳಿಂಬೆ ಬೆಳೆಸಿಲ್ಲ, ಮೇಷ್ಟ್ರ ಹೆಂಡತಿ ಜೊತೆ ಸಂಸಾರ ಬೆಳೆಸೋಕೆ ನಿಂತಿದ್ದಾನೆ ಎಂದು ಬಸಪ್ಪ ವ್ಯಂಗ್ಯ ಮಾಡಿದ. ಭೀಮ ತಲೆ ತಗ್ಗಿಸಿ ನಿಂತಿದ್ದ. ಅವನಿಗೆ ಅಪ್ಪನ ಕಣ್ಣಲ್ಲಿ ನೋಡುವ ಧೈರ್ಯವಿರಲಿಲ್ಲ. ನಾನು ಅಲ್ಲಿಂದ ಓಡಬೇಕು ಅನ್ನಿಸಿತು, ಆದರೆ ಕಾಲುಗಳು ಮರಗಟ್ಟಿದ್ದವು. ಸಿದ್ದಪ್ಪ ನಡುಗುತ್ತಾ ಮುಂದೆ ಬಂದರು. ಥೂ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕತ್ತೆ ನೀನು. ಮಣ್ಣು ನಂಬಿದವನು ಕೆಡಲಾರ ಅಂತಾರೆ, ಆದರೆ ನೀನು ಮಣ್ಣಿಗೆ ದ್ರೋಹ ಮಾಡಿದೆ. ಪರಸ್ತ್ರೀ ವ್ಯಾಮೋಹದಲ್ಲಿ ಮನೆ ಹಾಳು ಮಾಡಿದೆ ಎಂದು ಮಗನ ಕೆನ್ನೆಗೆ ಬಾರಿಸಿದರು. ಆ ಏಟಿನ ರಭಸಕ್ಕೆ ಭೀಮ ಕೆಳಗೆ ಬಿದ್ದ. ನಾನು ಕಣ್ಣೀರು ಹಾಕುತ್ತಾ ಅಲ್ಲಿಂದ ಓಡಿ ಮನೆಗೆ ಬಂದೆ. ಮನೆಯಲ್ಲಿ ಮೇಷ್ಟರು ಬಾಗಿಲಲ್ಲೇ ನಿಂತಿದ್ದರು. ಅವರ ಮುಖದಲ್ಲಿ ಸಿಟ್ಟಿರಲಿಲ್ಲ, ಆದರೆ ತೀವ್ರವಾದ ನೋವಿತ್ತು. ಬ್ಯಾಗ್ ಪ್ಯಾಕ್ ಮಾಡು ರತ್ನ, ಇವತ್ತೇ ನೀನು ಊರಿಗೆ ಹೋಗಬೇಕು. ಕಾರು ಬಂದಿದೆ ಎಂದರು. ಒಂದೇ ಒಂದು ಮಾತು ಹೆಚ್ಚಿಗೆ ಆಡಲಿಲ್ಲ. ಅವರ ಆ ಮೌನ ನನ್ನನ್ನು ಕೊಲ್ಲುತ್ತಿತ್ತು. ತೋಟದಲ್ಲಿ ಭೀಮ ಒಣಗಿದ ದಾಳಿಂಬೆ ಗಿಡದ ಮುಂದೆ ಕುಳಿತು ಅಳುತ್ತಿದ್ದ. ನೀರು ಹರಿಯದೆ ಒಣಗಿದ ಭೂಮಿ, ರೋಗ ಬಂದು ಕಪ್ಪಾದ ಗಿಡಗಳು, ಅವಮಾನದಿಂದ ಕುಸಿದು ಬಿದ್ದ ಅಪ್ಪ, ಎಲ್ಲವೂ ಅವನ ಕಣ್ಣ ಮುಂದೆ ರಾಕ್ಷಸರಂತೆ ಕುಣಿಯುತ್ತಿದ್ದವು. ನಾನು ನನ್ನ ತವರು ಮನೆಯಲ್ಲಿದ್ದೆ. ಮೇಷ್ಟರು ನನ್ನನ್ನು ಕಳಿಸಿದ ಮೇಲೆ ಒಮ್ಮೆಯೂ ಫೋನ್ ಮಾಡಲಿಲ್ಲ. ಭೀಮನ ತೋಟ ಸಂಪೂರ್ಣವಾಗಿ ನಾಶವಾಗಿತ್ತು. ಬಡ್ಡಿ ಬಸಪ್ಪ ಸಾಲ ವಸೂಲಿಗೆ ಬಂದಿದ್ದ. ಸಾಲ ತೀರಿಸೋಕೆ ಬೆಳೆ ಇಲ್ಲ ಅಂದ್ರೆ ಭೂಮಿ ಕೊಡು ಎಂದು ಪಟ್ಟು ಹಿಡಿದಿದ್ದ. ಸಿದ್ದಪ್ಪ ಮತ್ತು ನಾಗಮ್ಮ ಬಸಪ್ಪನ ಕಾಲಿಗೆ ಬಿದ್ದು ಬೇಡಿಕೊಂಡರು. ಅಪ್ಪ, ನಮ್ಮ ಬದುಕು ಕಿತ್ಕೋಬೇಡ, ನಮಗೆ ಇರೋದು ಇದೊಂದೇ ಆಧಾರ ಎಂದು ಗೋಗರೆದರು. ಆದರೆ ಬಸಪ್ಪ, ನಿಮ್ಮ ಮಗ ಮಜಾ ಮಾಡುವಾಗ ಈ ಬುದ್ಧಿ ಇರಲಿಲ್ವಾ? ಅವನು ಟೀಚರ್ ಮನ ಹಿಂದೆ ಸುತ್ತುವಾಗ ಸಾಲ ನೆನಪಿರಲಿಲ್ವಾ ಎಂದು ಎಲ್ಲರ ಮುಂದೆ ಹೀಯಾಳಿಸಿದ. ಕೊನೆಗೆ ಪಂಚಾಯಿತಿ ಸೇರಿತು. ಭೀಮನ ತಪ್ಪಿಗೆ ಶಿಕ್ಷೆಯಾಗಿ ತೋಟದ ಅರ್ಧ ಭಾಗವನ್ನು ಬಸಪ್ಪನಿಗೆ ಬರೆದುಕೊಡಬೇಕಾಯಿತು. ಉಳಿದ ಅರ್ಧ ಭಾಗದಲ್ಲಿ ಬರೀ ಕಲ್ಲು ಮತ್ತು ಮುಳ್ಳುಗಳಿದ್ದವು. ಬಂಗಾರ ಬೆಳೆಯಬೇಕಿದ್ದ ಭೂಮಿ ಈಗ ಪರರ ಪಾಲಾಗಿತ್ತು. ಭೀಮ ಈಗ ಯಾರೊಂದಿಗೂ ಮಾತನಾಡುತ್ತಿಲ್ಲವಂತೆ. ನನ್ನದೊಂದು ಮಾತು ನೆನಪಿರಲಿ, ರೈತನೊಬ್ಬನಿಗೆ ಮಣ್ಣೇ ಪ್ರೇಯಸಿ ಆಗಿರಬೇಕು. ಮಣ್ಣನ್ನು ಬಿಟ್ಟು ಬೇರೆ ವ್ಯಾಮೋಹಕ್ಕೆ ಬಿದ್ದರೆ ಮಣ್ಣು ಕ್ಷಮಿಸುವುದಿಲ್ಲ. ಅದು ಅನ್ನವನ್ನು ಕೊಡಲ್ಲ, ಬದುಕನ್ನು ಕೊಡಲ್ಲ. ಅದು ಕೇವಲ ಸಮಾಧಿ ಕಟ್ಟುತ್ತದೆ. ಭೀಮನ ಆಸೆಗಳು ಆ ಒಣಗಿದ ದಾಳಿಂಬೆ ತೋಟದಲ್ಲಿ ಸಮಾಧಿಯಾದವು. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.